ಕೆಆರ್ಪೇಟೆ ಪುರಸಭೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ, ಮುಖ್ಯ ಅಧಿಕಾರಿ ಅಶೋಕ್ ಅಮಾನತು ಮಾಡಲು ಸರ್ಕಾರಕ್ಕೆ ಶಿಫಾರಸು, ಪ್ರತಿಭಟನೆ ಹಿಂಪಡೆದ ಬಿಜೆಪಿ ಕಾರ್ಯಕರ್ತರು. ಕೆಆರ್ಪೇಟೆ ಪುರಸಭೆಯ ಭ್ರಷ್ಟ ಮುಖ್ಯಾಧಿಕಾರಿ ಅಶೋಕ್ ಅವರನ್ನ ಸೇವೆಯಿಂದ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಕಾರ್ಯಕರ್ತರು ನಡೆಸ್ತಾ ಇದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಉಪ ವಿಭಾಗಾಧಿಕಾರಿಗಳ ಭರವಸೆ ಹಿನ್ನೆಲೆಯಲ್ಲಿ ವಾಪಸ್ ಪಡೆಯಲಾಯಿತು. ಯುಗಾದಿ ಹಾಗೂ ಶ್ರೀರಾಮನವಮಿ ಹಬ್ಬಗಳಿಗೆ ಶುಭ ಕೋರುವ ಫ್ಲೆಕ್ಸ್ಗಳನ್ನು ಪಟ್ಟಣದಲ್ಲಿ ಹಾಕಲು ಅನುಮತಿ ನೀಡುವ ವಿಚಾರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ವಾಗ್ವಾದ ನಡೆದು ವಿಚಾರ ಘರ್ಷಣೆಯ ಸ್ವರೂಪವನ್ನು ಪಡೆದುಕೊಂಡಿತು. ಶಾಸಕ ಮಂಜು ಅವರ ಒತ್ತಡಕ್ಕೆ ಒಳಗಾಗಿ ಶಾಸಕರ ಫ್ಲೆಕ್ಸ್ಗಳನ್ನು ಅಳವಡಿಸಲು ನಕಲಿ ಅನುಮತಿ ಪತ್ರ ನೀಡಿ ಪುರಸಭೆಗೆ ಬರುವ ಸಾವಿರಾರು ರೂಪಾಯಿ ಆದಾಯವನ್ನು ವಂಚಿಸಿದ್ದ ಮುಖ್ಯಾಧಿಕಾರಿಯ ಕೃತ್ಯ ಬಯಲಾದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಪಾಂಡವಪುರ ಉಪ ವಿಭಾಗಾಧಿಕಾರಿಗಳು ಹಾಗೂ ಪುರಸಭೆಯ ಆಡಳಿತ ಅಧಿಕಾರಿಗಳಾದ ಕೆಆರ್ ಶ್ರೀನಿವಾಸ ಅವರು ಮುಖ್ಯ ಅಧಿಕಾರಿ ಅಶೋಕ್ ಅವರ ವಿರುದ್ಧ ಸಾರ್ವಜನಿಕರಿಂದ ವ್ಯಾಪಕ ಭ್ರಷ್ಟಾಚಾರ ಸೇರಿದಂತೆ ಲಂಚದ ಹಣ ನೀಡಿದ್ದರ ಶ್ರೀಸಾಮಾನ್ಯರು ಯಾವುದೇ ಕೆಲಸಗಳನ್ನ ಮಾಡದಿರುವ ಬಗ್ಗೆ ಹತ್ತಾರು ದೂರುಗಳಿದ್ದು ಭ್ರಷ್ಟಾಚಾರಗಳ ಆರೋಪದ ಬಗ್ಗೆ ಸಮಗ್ರವಾದ ತನಿಖೆ ನಡೆಸಿ ಅವರನ್ನ ಕರ್ತವ್ಯದಿಂದ ಅಮಾನತು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸಲು ನಾನು ಬದ್ಧನಾಗಿದ್ದು ಪ್ರತಿಭಟನೆಯನ್ನ ಕೈಬಿಡಬೇಕು ಎಂದು ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ, ರಾಜ್ಯ ಕೈಗಾರಿಕಾ ಮಾರಾಟ ಸರಬರಾಜು ಮಹಾಮಂಡಳಿಯ ಅಧ್ಯಕ್ಷ ಬಸ್ ಸಂತೋಷ್ ಕುಮಾರ್ ಹಾಗೂ ಮಾಜಿ ಸಚಿವ ನಾರಾಯಣಗೌಡ ಅಭಿಮಾನಿ ಬಳಗದ ಅಧ್ಯಕ್ಷ ದಯಾನಂದ್ ಅವರನ್ನ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಮುಖ್ಯಾಧಿಕಾರಿ ಅಶೋಕ್ ವಿರುದ್ಧ ಕ್ರಮ ಕೈಗೊಳ್ಳುವ ಖಚಿತ ಭರವಸೆ ದೊರಕಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಹಿಂಪಡೆಯುವುದಾಗಿ ಬಿಜೆಪಿ ಮುಖಂಡರು ಘೋಷಿಸಿದ್ದಾರೆ. ಕೃಷ್ಣರಾಜಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಬಿಜೆಪಿ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಚಂದ್ರಕಲಾ ರಮೇಶ್, ಮುಖಂಡರಾದ ಕೆ ವಿನೋದ್ ಕುಮಾರ್, ಎಚ್ಆರ್ ಲೋಕೇಶ್, ಕಟ್ಟೆಕ್ಯಾತನಹಳ್ಳಿ ಪಾಪಣ್ಣ, ಕರೋಟಿ ಅನಿಲ್, ಅರೆಬೊಪ್ಪನಹಳ್ಳಿ ಸುನಿಲ್, ಕೆಜಿ ತಮ್ಮಣ್ಣ, ಹಂಸ ರಮೇಶ್, ಗಣೇಶ್ ಬೇಕರಿ, ನಂದೀಶಾಪುರ, ವಿಶ್ವನಾಥ, ಹೊಸಹೊಳಲು, ಜಯಮ್ಮ, ಹರಿಹರಪುರ, ನವೀನ, ಬಲರಾಮೇಗೌಡ, ಬೂಕನಕೆರೆ, ಮಧುಸೂದನ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪ್ರಭುತ್ವ ಟಿವಿ, ಕೃಷ್ಣರಾಜಪೇಟೆ. ಮನೇಲೈತೆ ಡಾಕ್ಯುಮೆಂಟ್ಸ್ ನೋಡಿ ಸಲ ಫೋಟೋ ಐತೆ ಬರೀ ನಮ್ದು ಪೋತಿಕತೆ ಮಾಡಿ ಕೊಡಕ್ಕೆ ಸರ್ ಪ್ರತಿಯೊಬ್ಬರು ಪಿಚ್ಚ ಪೇಪ್ಸರ್ ಎಷ್ಟು ಹಿಂಸೆ ಕೊಡೋರು ಗೊತ್ತಾ ಸರ್ ನಮ್ಗೆ. ದಯಮಾಡಿ ನೋಡಿ, ನಿಮ್ಮೆಲ್ಲರೂ ನೋವು ಇದು ಅರ್ಥ ಆಗ್ತಿದೆ. ಚೀಫ ಏನು ಆಡಳಿತಾಧಿಕಾರಿ ಆದ್ಮೇಲೆ MLA ಅವ್ರ ಸ್ಥಿತಿ ಒಂದ್ಸಲ ಸಭೆ ಆಯಿತು. ನಿಮ್ಗೆ ಗೊತ್ತಿದ್ದೀವಿ, ಕನಿಷ್ಠ 3-4 ಸರಿ ಮೇಲೆ 6 ಗಂಟೆಗೆ ಬಂದು ಈಗ ಕಳೆದ 10 ದಿವಸದಿಂದ ಈಚೆಗೆ ಯಾವುದು ನಾವು ಯುಗಾದಿ ಹಬ್ಬ ಆಜುಬಾಜಲ್ಲಿ ಬಂದೆ. ಪುಣ್ಯಾತ್ಮಗ ಅವತ್ತು 5 ಸಾರಿ ಫೋನ್ ಮಾಡಿದ್ದೀನಿ ನಾನೇ. ತಿರುಗಿಸಿ ಅಡ್ಮಿನಿಸ್ಟ್ರೇಟರ್ ನೀವು ಬಂದಿದ್ದೀರಿ 6 ಗಂಟೆಗೆ, ನಾನು ಬಂದಿಲ್ಲ ಸರ್ ಅಂತ ಒಂದು ಕಾರಣ ಕೊಡಕ್ಕೂ ಮಾಡಲಿಲ್ಲ. ನೀವು ಹೆಡ್ ಕ್ವಾರ್ಟರ್ ಇಲ್ಲ ಅಂತ ಅದಕ್ಕೆ ನೋಟಿಸ್ ಕೊಡ್ತೀನಿ. ಬಹಳ ಬೇಜವಾಬ್ದಾರಿ ಚೀಫ್ ಆಫೀಸರೇ. ಏನು ವೆಟ್ವೇಲ್ಗಳಿಗೆ ಜಾಗ ಹುಡ್ಕೋದಿರ್ಬೋದು, ನದಾಫ್ ಅರ್ಬನ್ ವಾಟರ್ ಸಪ್ಲೈ ನಗರ ನೀರು ಸರಬರಾಜಿಗೆ ನೀರು ಕೊಡ್ಲಿಕ್ಕೆ ಇದೆಲ್ಲವೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. 4 ತಾಲೂಕು ಇರೋದ್ರಿಂದ ಹೆಚ್ಚಿನ ಜವಾಬ್ದಾರಿ ಇದೆ. ಈಗ ಏನು ವೈರ್ಮುಡಿ ಶನಿವಾರ ಭಾನುವಾರ ಮುಗಿಯುತ್ತೆ, ಮುಂದಿನ ಮಂಗಳವಾರ ತೆಪ್ಪೋತ್ಸವ ಇದೆ. ಅದಾದ ಬೆಳಿಗ್ಗೆ ಬುಧವಾರ ಗುರುವಾರದಲ್ಲಿ ಖಂಡಿತ ಮುಂದಿನ ವಾರದಲ್ಲಿ ಒಂದು ದಿವಸ ಈ ಖಾತೆ ಸರ್ಕಾರಿ ಜಮೀನು ಸಂರಕ್ಷಣೆ ಮಾಡೋದು ನನ್ನ ಹಂತದಲ್ಲಿ ಏನೇನಾಗುತ್ತೆ ಖಂಡಿತ ಅಡ್ಡೆ ಹಾಕೊಂಡು ಕೇಳಿಯಪ್ಪ, ನಾನು ಖಂಡಿತ ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಡ್ತೀನಿ. ನಮ್ಮ ಮಿತಿಲಿ ಕಡಿಮೆ ಸ್ಟಾಫ್ ಇರೋದ್ರಲ್ಲಿ 2 ದಿವಸ ತಡ ಆಗ್ಬೋದು, ಅದನ್ನ ಹಂತ ಮಾಡಿಸೋದು ಮಾಡೋಣ. ನೆಕ್ಸ್ಟ್ ಕಡ್ಡಾಯವಾಗಿ ತಪ್ಪು ಮಾಡಿದ್ದಾರೆ, ಸರ್ಕಾರಕ್ಕೆ ಏನು ರಾಜಸ್ವ ಸಂಗ್ರಹಣೆಯಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ, ಕರ್ತವ್ಯ ಲೋಪವನ್ನು ಕೂಡ ಮಾಡಿ ಮತ್ತೆ 2 ಗುಂಪಿನ ನಡುವೆ ಘರ್ಷಣೆಗೂ ಕೂಡ ಕಾರಣರಾಗಿ ಸಮಾಜದ ಶಾಂತಿ ಕಡದಂಥ ಕೆಲಸನೂ ಕೂಡ ಮಾಡಿರ್ತೀನಿ. ಮಾಡಬಾರ್ದಿತ್ತು ಜವಾಬ್ದಾರಿ ಅಧಿಕಾರಿಯಾಗಿ. ನಾನು ಖಂಡಿತ ಜಿಲ್ಲಾಧಿಕಾರಿಗಳಿಗೂ ಖುದ್ದು ಇವತ್ತು ಹೋಗ್ಬೇಕಿತ್ತು, ನನಗೆ ಸಭೆ ಇಲ್ಲ ಅಂದಿದ್ರೆ ನಾಳೆ ಖುದ್ದು ಭೇಟಿ ಮಾಡಿದಾಗಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಇವಾಗ ಈಗ ಹೋದ ತಕ್ಷಣ DC ಸಭೆ ಇದೆ, ಆಲ್ರೆಡಿ 5 ಗಂಟೆ ಆಯಿತು. ನಾಳೆ ನಾನು 3 ಗಂಟೆ ಅಷ್ಟೊತ್ತಿಗೆ ಖಂಡಿತ ರಿಪೋರ್ಟ್ ಹಾಕಿ DC ಸಭೆಗೆ DMಗೆ ಫಾರ್ವರ್ಡ್ ಮಾಡಿ ನಿಮ್ಗೆ ಯಾರಾದ್ರೂ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಸರಿನಾ? ನಾಳೆ 3 ಗಂಟೆ ಒಳಗಡೆ ಖಂಡಿತ ಕಳಿಸ್ಕೊಡ್ತೀನಿ. ನೋಡಿ, ಕಳಿಸ್ತೀನಿ ಅಂತ ಫೋರ್ಸ್ ಬೇರೆ ಕಡೆ ಫೋರ್ಸ್ ಬಂದು ಓಪನ್ ಆಗಿ ಹೇಳಕ್ಕಾಗಲ್ಲ ಸರ್. ಇಲ್ಲ, ಏನೂ ಆಗಿಲ್ಲ ಅದು ಏನಾರಾಗಿರ್ಲಿ ಬಿಡಿ, ಪತ್ರ ಅಲ್ವಾ ಇದಾ, ಓದ್ಬಿಡಿ ಸರ್. ಯುಗಾದಿ ಮತ್ತೆ ರಂಜಾನ್ ಹಬ್ಬದ ಶುಭಾಶಯ ಕೋರಲು ಫ್ಲೆಕ್ಸ್ ಅನುಮತಿ ಕೋರಿ ಕುಮಾರಸ್ವಾಮಿ MP ಶಾಸಕರ ಆಫೀಸ್ ನಾಯಕರು ಅವರು ಮನವಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಪುರಸಭಾ ವ್ಯಾಪ್ತಿಯ ಲೋಕೋಪಯೋಗಿ ಕಚೇರಿ ಕಾಂಪೌಂಡ್ ಪಕ್ಕದಲ್ಲಿರುವ 2 ಸಂಖ್ಯೆ ಜಾಹೀರಾತು ಫಲಕಗಳು, IB ಒಳಗಿರುವ 1 ಸಂಖ್ಯೆ, KSRTC ಬಸ್ ನಿಲ್ದಾಣದ ಮುಂಭಾಗ 1, ಒಟ್ಟು 4 ಜಾಹೀರಾತು ಫಲಕಗಳಲ್ಲಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಅಳವಡಿಸಲು 13ನೇ ತಾರೀಕಿನಿಂದ 23ನೇ ತಾರೀಕು ಮಾರ್ಚ್ವರೆಗೂ 11 ದಿನಗಳಿಗೆ ಅನುಮತಿ ನೀಡಿ ಮುಖ್ಯಾಧಿಕಾರಿ ಆದೇಶ ಮಾಡಿದ್ದಾರೆ. ಈಗ ನೀವು ನಮಗೆ AC ಸಾಹೇಬರು, ನಿಮಗೆ ನಮಗೆ ಗೌರವ ಇದೆ. ತುಂಬಾ ಅಗೌರವನೇ ನಮ್ಮ ಈ ಪುರಸಭೆಗೆ ನೀವೇ
ಅಧ್ಯಕ್ಷರು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇದಕ್ಕೆ ಈ ಆಜ್ಞಾಪನ ಅನುಮತಿ ಪತ್ರ ಕೊಡಬೇಕಾದ್ರೆ ಒಂದು ಪ್ರೊಸೀಜರ್ ಇರುತ್ತೆ. ಇವರು ಅರ್ಜಿದಾರರು ಅರ್ಜಿ ಕೊಡಬೇಕು. ಆ ಅರ್ಜಿ ಆಯ್ತಾ ನೋಡಿ ಇದ್ರೊಳಗೆ. ಅರ್ಜಿ ಇದೆಯಲ್ಲ ಸರ್, ಇದು ಪ್ರೊಸೀಜರು. ಆರ್ ಒ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅವರು ಒಂದು ವರದಿ ಕೊಡ್ತಾರೆ, ನೋಟ್ ಪುಟಪ್ ಮಾಡ್ತಾರೆ. ಆ ನೋಟ್ ಪುಟಪ್ ಇದು ಇನ್ವರ್ಡ್ ಆಗಿಲ್ಲ, ಔಟ್ವರ್ಡ್ ಆಗಿಲ್ಲ. ಈಗ ಹಾಕ ಬಂದಿರೋದು ಸರ್, ಬೆಳಿಗ್ಗೆ ಇರ್ಲಿಲ್ಲ. ಈಗ ಹಾಕ ಬಂದಿರೋದು ಬೆಳಿಗ್ಗೆ ಇರ್ಲಿಲ್ಲ. ತಹಶೀಲ್ದಾರ್ ಸಾಹೇಬ್ರು ನೋಡೋರೆ ಈಗ ಹೊಸದಾಗಿ ಬರ್ತಿ ಇರ್ಲಿ, ಅದು ಇರ್ಲಿ ಆಯ್ತಾ. ಇದಕ್ಕೆ ಆ ಒಬ್ಬರು ಇಂಜಿನಿಯರು ಎಷ್ಟು ಬ್ಯಾನರು, ಎಷ್ಟು ಅಳತಿದು, ಅದಕ್ಕೆ ಎಷ್ಟು ಹಣ ಆಗುತ್ತೆ ಅನ್ನೋದು ಅವ್ರದ್ದು ಈ ಕೇಸ್ ವರ್ಕರ್ದಾಗ್ಬೋದು, ಕಂದಾಯ ಅಧಿಕಾರಿದಾಗ್ಬೋದು. ಅದ್ರಲ್ಲಿ ಏನಾದ್ರು ಇದು ನೋಟ್ ಶೀಟ್ ಅಲ್ಲಿ ಐತಾ ನೋಡಿ ಸ್ವಾಮಿ. ಭಾರತ್ ಮಾತಾ ಕಿ, ಮಹಾತ್ಮ ಗಾಂಧಿ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ. ಇವತ್ತಿನ ಈ ದಿನದ ಪ್ರತಿಭಟನೆಯನ್ನು ನಮ್ಮ ಬಿಜೆಪಿಯ ಮತ್ತು ನಾರಾಯಣಗೌಡರ ಅಭಿಮಾನಿ ಬಳಗಗಳು ಎಲ್ಲರೂ ಸೇರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಪ್ರತಿಭಟನೆಗೆ ಸಹಕಾರ ಮಾಡಿದ ಎಲ್ಲರಿಗೂ ನಮ್ಮ ನಾರಾಯಣಗೌಡರ ಪರವಾಗಿ ಮತ್ತು ಬಿಜೆಪಿ ಪರವಾಗಿ ಅವರಿಗೆಲ್ಲರಿಗೂ ಅಭಿನಂದನೆ ಹೇಳ್ತಾ, ಮತ್ತೆ ಇವತ್ತು ಎಸಿ ಸಾಹೇಬರು ಬಂದು ಸರ್ಕಾರದ ಪರವಾಗಿ ನಾನು ಈ ಒಂದು ಆಡಳಿತಾಧಿಕಾರಿ ಚೀಫ್ ಆಫೀಸರ್ ಮೇಲೆ ನಾನು ಶಿಸ್ತು ಕ್ರಮ ಜರುಗಿಸಲು ಸರ್ಕಾರಕ್ಕೆ ಪತ್ರ ಬರೀತೀನಿ ಅನ್ನೋ ಹೇಳೋ ಮುಖಾಂತರ ನಮ್ಮನ್ನ ಈ ಒಂದು ಪ್ರತಿಭಟನೆ ಕೈಬಿಡಿ ಅಂತ ಕೇಳಿಕೊಂಡು ಅವರ ಮನೆಗೆ ಹೋಗ್ಬಿಟ್ಟು ನಾವು ಈ ದಿನ ಇಲ್ಲಿಗೆ ಪ್ರತಿಭಟನೆಯನ್ನ ಕೈ ಬಿಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾವು ನಮ್ಮಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾನಾಗ್ಲಿ ಡಿಸಿ ಸಾಹೇಬ್ ಯಾರು ದಯಮಾಡಿ ಮುತ್ತಡುತ್ತಂತ ಮಾತಾಡೋದು ಮಾಡ್ಬಾರ್ದು, ಸರಿನಾ? ಹೇಳಿ, ಇನ್ಮೇಲೆ ಅವ್ರಿಗೆ ಗೌರವಿತ ಮಾತಾಡ್ತೀನಿ. ಶಿಸ್ತು ಕ್ರಮ ಆಗೋದು ಬೇರೆ ವಿಚಾರ. ನಾಳೆ 3 ಗಂಟೆ ಸಾರಿ ಕೇಳಿ, ದಯಮಾಡಿ ಕೇಳಿ. ನಾಳೆಯಿಂದ ಒಂದು ಅರ್ಧ ಗಂಟೆ ಇಲ್ಲ ನೋಡಿ, ನಾನು ಪ್ರಿಪರೇಷನ್ ಮೀಟಿಂಗ್ ಅಷ್ಟೇ ವೈದ್ಯುಡಿ. ನಾಳೆ ಎಲ್ಲ ಇನ್ನು ಇದು ನಾವು ಮುಡಿ ತಗೊಂಡ್ಬಿಟ್ಟು ಶನಿವಾರ ಇದೆ. ನಾಳೆ ಖಂಡಿತ ಮಾಡಿಸ್ಕೊಡ್ತೀನಿ ಪ್ರಭಾಕರ್. ನಾನು ಇವತ್ತೇ ಮಾಡಿಸ್ತೀನಿ. ನಮ್ಮಲ್ಲಿ ನೀವು ಕೇಳಬಾರ್ದು ಇವತ್ತು ಅಂದ್ಬಿಟ್ಟು ಆಲ್ರೆಡಿ 5 ಗಂಟೆ ಆಗಿದೆ. ಆದ್ರೂ ಆಗ್ತೀನಿ ನಾನು ಸಂಜೆ ಒಳಗಡೆ. ಮಿಸ್ ಆದ್ರೆ ಬೆಳಿಗ್ಗೆ ಗ್ಯಾರಂಟಿ. ಮುಂದಿನ ವಾರ ನಾನೆಲ್ಲ ಹೇಳಿ ಬರ್ತೀನಿ. ನಿಮ್ಮ ಪತ್ರದಲ್ಲಿ 4 ಫ್ಲೆಕ್ಸ್ ಬೋರ್ಡ್ಗಳು ಇರುತ್ತೆ. ಅದರಲ್ಲಿ ಒಂದು ನಾರಾಯಣಗೌಡರು ಸಾಹೇಬರು ಅವ್ರ ಸ್ವಂತ ಹಣದಲ್ಲಿ ಮಾಡಿರೋ ಬೋರ್ಡ್. ಮೇಲ್ಗಡೆ ಟಿಬಿ ಸರ್ಕಲ್ ಒಂದು ಕೊಟ್ಟಿದ್ದಾರೆ, ಬಸ್ ಸ್ಟ್ಯಾಂಡ್ ಹತ್ರ ಒಂದು. ಇವೆರಡು ನಾವು ಸ್ವಂತ ಮಾಡಿಸಿರೋದು. ಇನ್ನು ಮಿಕ್ಕಿದೆಲ್ಲ ಕೂಡ ಹವಾಮಾನ ಇಲಾಖೆ, ವಾರ್ತಾ ಇಲಾಖೆಗೆ ಸೇರುತ್ತೆ. ಆ ವಾರ್ತಾ ಇಲಾಖೆ, ಹವಾಮಾನ ಇಲಾಖೆಗೆ ಇನ್ನ ಯಾವುದೇ ಕಾರಣಕ್ಕೂ ಇನ್ನ ಇವ್ರಿಗೆ ಪರ್ಮಿಷನ್ ಕೊಡದಂಗೆ ಇದು ಮಾಡಬೇಕು. ಆಮೇಲೆ ನಾವೇ ಸ್ವಂತವಾಗಿ ಬೋರ್ಡ್ ಮಾಡಿಸೋದ್ರಿಂದ ಅದನ್ನ ನಮಗೆ ಕಿಮ್ಮತ್ ಕಟ್ಸ್ಕೊಂಡು ವರ್ಷಕ್ಕೆ ನೆಲ ಬಾಡಿಗೆ ಕಟ್ಕೊಂಡು ನಮ್ಗೆ ಕೊಡಬೇಕು ಸರ್. ಅದೊಂದು ಎರಡು ನಮಗೆ ಅದನ್ನು ನೀವು ಮೆನ್ಷನ್ ಮಾಡಿ ಕಳಿಸ್ಬೇಕು ಸರ್. ನಿಮ್ಮ ಬರವಣಿಗೆಯಲ್ಲಿ ದಯಮಾಡಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಅಂತೆ ಕಂತೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತ ಮಾಡಬೇಡಿ. ದಯಮಾಡಿ ಕ್ಲಿಯರ್ ಆಗಿ ಬರೆದ್ಬಿಡಿ ಅಷ್ಟೇ. ಖಂಡಿತ ಮಾಡಿಸ್ತೀನಿ. ಸಾರಿ, ಎಲ್ರಿಗೂ ಇನ್ಕನ್ವೀನಿಯನ್ಸ್ ಆಗಿದೆ. ಪ್ರೀತಿಯ ಮಾಧ್ಯಮದ ಮಿತ್ರರು ತಮ್ಮೆಲ್ಲರಿಗೂ ಅನಾನುಕೂಲ ಆಗಿದ್ದಕ್ಕೆ ನೀವು ಕ್ಷಮೆ.